ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸವಿತಾ. ಎಲ್ಲರೂ ಹೇಗಿದ್ದೀರಿ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಬಬ್ಲು ಬಗ್ಗೆ ತುಂಬ ಜನ ಕೇಳ್ತೀರಾ, ತುಂಬ ಖುಷಿ ಆಗುತ್ತೆ. ಹಾಗೆ ನೀವೆಲ್ಲ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡ್ತಿರೋದು ನೋಡಿ ಕೂಡ ನನಗೆ ತುಂಬ ಖುಷಿ ಆಗುತ್ತೆ. ನಿಮ್ಮ ಪ್ರೀತಿ ಹೀಗೆ ಇರಲಿ. ಇನ್ನು ಈ ವಿಡಿಯೋ ಬಂದು ನಮ್ಮ ಓನರ್ ಆಂಟಿ ಅವರ ಮೊಮ್ಮಗು ನಾಮಕರಣ. ಆ ಫಂಕ್ಷನ್ಗೆ ಹೋಗಿದ್ವಿ, ಅದನ್ನ ಮುಗಿಸ್ಕೊಂಡು ಹಾಗೆ ಟೆಂಪಲ್ಗೆ ಹೋಗಿದ್ವಿ, ಮುನೇಶ್ವರ ಟೆಂಪಲ್ಲು. ಬ್ಯಾಂಗ್ಳೂರ್ಗೆ ಹೋದಾಗೆಲ್ಲ ನಾವು ಟೆಂಪಲ್ಗೆ ಹೋಗ್ತಾ ಇರ್ತೀವಿ. ಇದು ನಮ್ಮ ಮನೆ ದೇವರು ಕೂಡ, ಹಾಗಾಗಿ ಪೂಜೆ ಮಾಡಿಸ್ಕೊಂಬರೋಣ ತುಂಬ ದಿನಗಳಾಗಿತ್ತು. ನಮ್ಮ ಮನೆ ದೇವ್ರು ಯಾವಾಗಲೂ ನಾವು ಊರಲ್ಲಿ ಮಾತ್ರ ಮಾಡೋದು. ಸೊ ಟೆಂಪಲ್ಗೆಲ್ಲ ಹೋಗಿರಲಿಲ್ಲ. ಬಬ್ಲು ಹುಟ್ಟಿದ ಮೇಲೆ ಫಸ್ಟ್ ಟೈಮ್ ಅನ್ಸುತ್ತೆ ಮುನೇಶ್ವರ ಟೆಂಪಲ್ಗೆ ಹೋಗಿದ್ದು. ಅವಳನ್ನು ಕೂಡ ಕರ್ಕೊಂಡು ಹಾಗೆ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಫ್ಯಾಮಿಲಿ ಜೊತೆ ಅಥವಾ ನಾವಿಷ್ಟಪಟ್ಟವ್ರ ಜೊತೆ ದೇವಸ್ಥಾನದಲ್ಲಿ ಕೆಲವು ಸಮಯ ಕಳೆಯೋದು ತುಂಬ ನೆಮ್ಮದಿ ಕೊಡುತ್ತೆ ಅಲ್ವಾ. ನಾನು, ಬುಜ್ಜಿ, ಪಾಪು 3 ಜನ ಸ್ವಲ್ಪ ಟೈಮ್ ಹಾಗೆ ಕಳೆದ್ವಿ. ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಪಟಾಕಿ ಎಲ್ಲ ಹಾಗೆ ಇತ್ತು. ಬಬ್ಲು ಭಯ ಪಡ್ತಾಳೆ ಅಂತ ಎತ್ತಿಟ್ಟಿದ್ವಿ. ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಮತ್ತೆ ಅದನ್ನು ಹಚ್ತಾ ಇದ್ರು ಬುಜ್ಜಿ. ಅವಳು ಸ್ವಲ್ಪ ಕಿರಿಕಿರಿ ಆಗ್ತಾ ಇದ್ಲು. ಸೌಂಡ್ ಏನಿರಲಿಲ್ಲ, ಬಟ್ ಅದು ನೋಡಿ ಭಯ ಪಡ್ತಾ ಇದ್ಲು. ಮಕ್ಕಳು ಭಯ ಪಡ್ತಾರೆ ಅಂತ ಅದನ್ನ ದೂರ ಇಡೋದು, ಅದನ್ನ ಮುಟ್ಬೇಡ, ಅದನ್ನ ಮಾಡಬೇಡ ಅಂತ ಹೇಳೋದು ಕೂಡ ತಪ್ಪು. ಹಾಗೆ ಪಟಾಕಿ ಕೂಡ ಮಕ್ಕಳಿಗೆ ಅಭ್ಯಾಸ ಮಾಡಿಸೋದು ಕೂಡ ತಪ್ಪೇ. ಬಟ್ ಅವಳು ಭಯ ಪಡಬಾರ್ದು ಅನ್ನೋ ರೀಸನ್ಗೆ ನಾವು ಅದನ್ನ ಮಾಡ್ತಾ ಇದ್ವಿ. ಆಮೇಲೆ ಲಾಸ್ಟಲ್ಲಿ ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಅದೆಲ್ಲ ಮುಗಿಸಿ ಊಟ ಮಾಡಿ ಆರಾಮಾಗಿ ನಾವೆಲ್ಲರೂ ಮಲ್ಕೊಂಡ್ವಿ. ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ. ಅವಳಿಗೆ ಮೂಡಿಲ್ಲ. ಬಬ್ಲು ಗುಡ್ ಮಾರ್ನಿಂಗ್ ಹೇಳು ಎಲ್ರಿಗೂ. ಬುಜ್ಜಿ ಅಂತೂ ಮನೇಲಿದ್ರೆ ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲ್ಗೋವರೆಗೂ ಮಗಳ ಜೊತೆ ಇದೇ ರೂಟೀನ್ ಇರುತ್ತೆ. ಇಬ್ಬರು ಆಟ ಆಡ್ತಾನೆ ಇರ್ತಾರೆ, ಮಾತಾಡ್ತಾನೆ ಇರ್ತಾರೆ, ನಗ್ತಾನೆ ಇರ್ತಾರೆ. ಒಂಥರ ಅವರಿಬ್ರು ನೋಡೋದೇ ಒಂದು ಖುಷಿ. ಇನ್ನು ಬಬ್ಲುಗೆ ಅಂತ ಒಂದು ಪಾರ್ಸಲ್ ಕಳಿಸಿದ್ರು ಬೇಬಿ ಹಗ್ ಕಡೆಯಿಂದ ಪ್ರಮೋಷನ್ಗೆ ಅಂತೇಳಿ. ಸೊ ಅದನ್ನು ಓಪನ್ ಮಾಡ್ತಾ ಇದ್ರು. ಇನ್ನು ಅದೆಲ್ಲ ಮುಗಿಸಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಮತ್ತು ಬಬ್ಲು ನಮ್ಮ ಅಕ್ಕ ಮನೆಗೆ ಬಂದ್ವಿ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಅವ್ರ ದೊಡ್ಡಮ್ಮನಿಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾಳೆ. ಥ್ಯಾಂಕ್ ಯು ಮನೆ. ಮಾಪ ಕೊಡ್ತಾ ಇದ್ದಾಳೆ. ಇನ್ನೇನು ಕೆಲಸ ನಂದೆಲ್ಲ ಕಡಿಮೆ ಆಯ್ತಲ್ಲಪ್ಪ ಚಿನ್ನ. ಹೌದಮ್ಮ, ನನ್ನ ಕೆಲಸ ಕಡಿಮೆ ಮಾಡಿ. ಚಪಾತಿ ಟಿಫನ್ಗೆ, ಚಪಾತಿ ಟೊಮಾಟೊ ಗೊಜ್ಜು. ಮೇಡಮ್ ಕೆಲಸ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ಕೆಲಸ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಎಲ್ಲ ಬೆಳಗ್ಗೆ ಎದ್ದು ಮೊಬೈಲ್ ಇಟ್ಕೊಳ್ಳೋದು ನೋಡ್ತಿದ್ರ. ಅದು ನನ್ನ ಮಗಳು ಬೆಳಗ್ಗೆ ಎದ್ದು ಮಾಪ್ ಇಟ್ಕೊಂಡಿದ್ದಾಳೆ ಮನೆ ಒರ್ಸಕ್ಕೆ. ಗುಡ್ ಗುಡ್ ಜಾಬ್ ಮನೆ, ಗುಡ್ ಜಾಬ್. ಹಿಂಗೆ ಮೇಂಟೈನ್ ಮಾಡ್ಕೊಂಡೋಗ ಹೋಗಿ. ಅದು ಅವನಮ್ಮ ಆನಡೆ ಮಾತಾಡಮ್ಮ. ಏನಮ್ಮ ಇದು ಗಲಾಟೆ ಮಾಡ್ತಿದ್ದಾಳೆ ಬಬ್ಲು, ಗಲಾಟೆ ಮಾಡ್ತಿತ್ತು ನೋಡಮ್ಮ. ಜೂಜು ಬೈಲಿ ಕುಡ್ಲ ಹಿಂಗೆ ಜೂಜು ಹತ್ರ ಹೋಗು. ನೋಡೋದು ಗಲಾಟೆ ಮಾಡ್ತಿದ್ದಾನೆ. ನೋಡೋದು 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 ಗಲಾಟೆ ಮಾಡ್ತೀಯಾ? ಅಳ್ತೀಯಾ? ಅಳ್ತಿ ಮುದ್ದು? ವಾ ನೋಡೋಲ್ಲ ನೋಡಲ್ಲಿ ಏನು ಮಾಡ್ತಾನ ಅವನು? ಓನ್ ಮಾಡ್ತಾನಮ್ಮ ಅವನು. ಓನ್ ಮಾಡ್ತಾನೆ ನೋಡಿ. ಶೇಕ್ ಹ್ಯಾಂಡ್ ಕೊಡಮ್ಮ. ಇಲ್ಲೇ ಶೇಕ್ ಹ್ಯಾಂಡ್ ಕೊಡ್ತಾನ.
ಮೊಸರು ಮೂತಿ ಪಾಪು ಬಂದಿದೆಯಲ್ಲ ನೀನಂದರೆ ಇಷ್ಟ ಮನೆ ಅವನಿಗೆ. ಯಾವುದೋ ಚಿಕ್ಕ ಪಾಪು ಇದೆಯಲ್ಲ ಅಂತ ನೋಡ್ತಾನೆ ನಾನು. ಹ್ಞೂನಮ್ಮ, ಯಾವುದೋ ಚಿಕ್ಕ ಪಾಪು ಬಂದಿದೆಯಲ್ಲ ಅಂತ. ನನ್ನ ಜೊತೆ ನನ್ನ ಬಬ್ಲು WW ಆಡಿದ ಅಲ್ಲಪ್ಪ. ಇಬ್ರು WW ಆಡ್ದ, ಇಬ್ರು ಫೈಟ್. ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬಬ್ಲುನೇ ವಿನ್ ಆಗಿದ್ದು, ನನಗೆ ನೋವಾಯಿತು ಅಲ್ಲಪ್ಪ. WW ಆಡಿದ್ದು ನನ್ನ ಜೊತೆ. ಓಕೆ, ಫೋಟೋ ಶೂಟ್ ಮಾಡೋಣಪ್ಪ. ಫೋಟೋ ಶೂಟ್ ಅಂದರೆ ಅಳು ಬರುತ್ತೆ. ಅಳು ಬಂದ್ಬಿಡುತ್ತೆ. ಫೋಟೋ ಅಂದರೆ ಆಗಲ್ಲ. ಬನ್ನಿ, ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗೋಣ. ಓಕೆನಾ? ಹೋಗೋಣ, ಸ್ವಲ್ಪ ಫೋಟೋ ಶೂಟ್ ಮುಗಿಸ್ಕೊಂಡು ಬೇಗ ಹೊರಗಡೆ ಕೆಲಸ ಇದೆ. ಅಕ್ಕ ಸ್ಕೂಲ್ ಹತ್ರ ಹೋಗೋಣ. ಅಕ್ಕ ನಿಕ್ಷಾಕ ಇಲ್ಲ, ನಿಕ್ಷಾ ಸ್ವಾಮಿ. ನಿಜವಾಗ್ಲೂ ಗೈಸ್, ಇಲ್ಲಿಗೆ ಬಂದಾಗಿಂದ ನಮ್ಮ ಬಬ್ಲು ನನ್ನ ಜೊತೆ ಇಲ್ವೇ ಇಲ್ಲ. ನಮ್ಮ ಅಕ್ಕನ ಜೊತೆನೇ ಇದ್ದಾಳೆ, ಅವಳನ್ನೇ ನೋಡ್ತಾಳೆ. ಅವಳು ಎಲ್ಲೋದ್ರೂ ಅವಳ ಜೊತೆನೇ ಇರಬೇಕು ಅಂತಾಳೆ. ಅವಳಮ್ಮ ಅವಳ ನನಗಂತೂ ಕನ್ಫ್ಯೂಸ್ ಆಗ್ತೈತೆ. ಅಮ್ಮ ಬೈತಾವಳ. ಕಂಪ್ಲೇಂಟ್ ಹೇಳ್ತೈತೆ ಅಮ್ಮ ಎಲ್ಲರಿಗೂ. ನೋಡು, ನಿನ್ನ ಬಗ್ಗೆ ಕಂಪ್ಲೇಂಟ್ ಹೇಳ್ತೈತೆ. ನಾನೇ ಬೇಕಂತೆ, ಅಮ್ಮ ಬೇಡ ಅಂತ ಕಂಪ್ಲೇಂಟ್ ಹೇಳ್ತೈತಿ. ಹೌದಾ? ಐ5 ಕೊಟ್ಬಿಡಮ್ಮ ಪ್ಲೀಸ್. ಐ5. ವೆರಿ ಗುಡ್. ಇನ್ನೊಂದ್ಸಲ ಐ5. ಬಬ್ಲು ಕಲ್ತ್ಕೊಬಿಡ್ತು. ನೀನು ಅವಳ ಜೊತೆ ಆಟ ಆಡ್ತಾ ಇದ್ರೆ ಇವನಿಗೆ ಹೊಟ್ಟೆ ಉರಿತಾ ಇದೆ. ನನ್ನನ್ನು ಮಾತಾಡಿಸ್ತಾ ಇಲ್ಲ ಅಂತ. ಹ್ಞೂ ಅಂತಾನೆ, ನನ್ನ ಮಾತಾಡಿಸ್ತಾ ಇಲ್ಲ ಅಂತ. ಸುಜು, ಹಾಯ್ ಮಾಡು ಸುಜು. ಆಯ್ತು. ಶೇಖರ್ ಕೊಡಮ್ಮ, ಶೇಖರ್. ವೆರಿ ಗುಡ್. ಕೊಡು ಶೇಖರ್. ನಿಧಾನ ಕೊಡು. ಹ್ಯಾಂಡ್ ವಾಶ್ ಮಾಡ್ಕೊ ಆಮೇಲೆ. ಆಯ್ತು, ಹೋಗ್ತಿ, ಟೈಮ್ ಆಯ್ತು ಬಿಡಮ್. ಆಯ್ತು, ಚಿಟ್. ಹಂಗೆ ಇಟ್ಕೊಂಡಲ್ಲ, ಹಂಗೆ ತೆಗಿವನೆ ತೆಗ್ದು. ಅವಳು ನೀನು ಬಂದರೆ ಬರ್ತಾವಳು ಈ ಕಡೆಗೆ. ಹೋಯ್ತೀನಿ. ಬಾನೈ ತಗ್ಯಮ್ಮ ಒಂದೇ ತೆಗಿಯಮ್ಮ. ಅಲ್ಲಿ ತೆಗಿಬೇಡ ಕಣಮ್ಮ, ಅಲ್ಲಿ ತೆಗಿಯಮ್ಮ. ಕವರಿನ ಒಂದೇ ಒಂದು ತೆಗಿಯಮ್ಮ. ಚಿನ್ನಮ್ಮ ತೆಗಿಯಮ್ಮ. ಆಟೋಣಮ್ಮ. ಒಂದೇ ಒಂದು ತೆಗಿಯಪ್ಪ. ಕವರಿಂದ ಎತ್ಕೋದ, ಅದನ್ನ ಎತ್ಕೊಳಪ್ಪ. ಒಂದೇ ಒಂದು ಲೋಯ್ ಬಬ್ಲಮ್ಮ, ಒಂದೇ ಅಂತ ತೆಗಿಯಪ್ಪ. ತೆಗಿ ಒಂದೇ ಒಂದು ತೆಗಿ. ಗಮ್ಮ, ನೀನು ತೆಗಿಯನ ಎತ್ತಿ ತೋರ್ಸ. ನಿಜವಾಗ್ಲೂ ಈ ಪುಟ್ ಮಕ್ಕಳನ್ನ ಇಟ್ಕೊಂಡು ಫೋಟೋ ಶೂಟ್ ಮಾಡೋದು ತುಂಬಾ ಕಷ್ಟ. ಇನ್ನು ಬೇಬಿ ಆಗೋರಂತೂ ಇದೇ ಥರ ಫೋಟೋಸ್ ಬೇಕು ನಮಗೆ ಅಂತ ಕೂಡ ಹೇಳಿದರು. ನಾನು ನಮ್ಮ ಅಕ್ಕ ತುಂಬ ಕಷ್ಟಪಟ್ಬಿಟ್ವಿ. ಇನ್ನು ಅದೆಲ್ಲ ಮುಗಿಸಿ ಆ ದಿನ ನಿಕ್ಷಾದು ಆ್ಯನ್ಯಲ್ ಡೇ ಇತ್ತು. ಸೊ ನಿಕ್ಷಾ ಪರ್ಸ್ನಲಿ ನಮಗೆ ಇನ್ವೈಟ್ ಮಾಡಿದರು. ಚಿಕ್ಕಿ ಬಬ್ಲುನ ಕರ್ಕೊಂಡು ನೀವು ಬರಲೇಬೇಕು, ನನ್ನ ಡ್ಯಾನ್ಸ್ ನೋಡೋಕ್ಕೆ ಬನ್ನಿ ಅಂತ. ಹಾಗಾಗಿ ಹೋಗೋಣ. ವೆದರ್ ಕೂಡ ನಾರ್ಮಲ್ ಆಗಿತ್ತು. ಸೊ ಪಾಪುನ ಕರ್ಕೊಂಡು ಹೋದ್ವಿ. ಅಲ್ಲಿ ಇನ್ನೂ ಫಂಕ್ಷನ್ ಶುರು ಆಗಿರಲಿಲ್ಲ. ಅರೌಂಡ್ ಒಂದು 2 o'clock ಆಗಿತ್ತು. ಬಬ್ಲು ಆರಾಮಾಗಿರ್ತಾಳೆ ಅಂತ ಎಲ್ಲ ಪ್ಯಾಕ್ ಮಾಡಿ ಕರ್ಕೊಂಡು ಹೋಗಿದ್ವಿ. ಅದಾದಮೇಲೆ ನಿಕ್ಷಾ ಅವ್ರು ಕೂಡ ಈ ಥರ ಕಾಸ್ಟ್ಯೂಮಲ್ಲಿ ಬಂದರು. ಅವರು ಅಯ್ಯಪ್ಪ ಸ್ವಾಮಿ ಮಾಲೆ ಕೂಡ ಹಾಕ್ಸ್ಕೊಂಡಿದ್ರು. ಈ ಕಾಸ್ಟ್ಯೂಮಲ್ಲಿ ನಿಕ್ಷಾ ತುಂಬ ಚೆನ್ನಾಗಿ ಕಾಣ್ತಿದ್ರು. ಇನ್ನು ಬಬ್ಲು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ಲು, ಅವಳು ಇರ್ತಾನೆ ಇರಲಿಲ್ಲ. ಸೊ ಅಲ್ಲಿಂದ ನಾನು ಅವಳನ್ನು ಬೇರೆ ಬಿಲ್ಡಿಂಗಿಗೆ ಕರ್ಕೊಂಡ್ಬಂದೆ. ಅಲ್ಲಿ ಬಂದಮೇಲೆ ಅವಳು ಮಲ್ಕೊಂಬಿಟ್ಲು. ಸೊ ಅವಳು ಮಲ್ಕೊಂಡಿರೋವಾಗ ನಾನು ಯಾವುದೇ ರೀತಿ ಪ್ರೋಗ್ರಾಮ್ನ ನೋಡೋಕ್ಕಾಗ್ತಿಲ್ಲ. ಅಲ್ಲೇ ಕೂತು ದೂರದಿಂದ ಸ್ವಲ್ಪ ಆದಷ್ಟು ನೋಡ್ತಾ ಇದ್ದೆ. ಏನಷ್ಟು ಕ್ಲಾರಿಟಿಯಾಗಿ ವಿಸಿಬಲ್ ಆಗ್ತಾ ಇರಲಿಲ್ಲ. ಇಟ್ಸ್ ಓಕೆ, ಪಾಪು ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಇನ್ನು ಅಲ್ಲಿ ಒಂದು ಕ್ಯೂಟ್ ಪಾಪು ರೆಡಿಯಾಗಿ ಫೋಟೋ ಶೂಟಿಗೆ ಬಂದಿತ್ತು. ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಬಬ್ಲು ಆಟ ಆಡ್ತಾ ಇದ್ಲು. ಸೊ ಹಿಂದೆಗಡೆ ನಾನು TV ವಾಲ್ಯೂಮ್ನ ಕಮ್ಮಿ ಮಾಡೋದನ್ನು ಮರ್ತ್ಬಿಟ್ಟಿದ್ದೆ. ಅವಳು ಕ್ಯೂಟಾಗಿ ಆಟ ಆಡ್ತಾ
ಇದ್ಲು, ನಾನು ರೆಕಾರ್ಡ್ ಮಾಡಿಕೊಂಡೆ. ಬಟ್ ಅದನ್ನು ಆ ವಾಯ್ಸೆಲ್ಲ ಹಾಕೋಕ್ಕಾಗಿಲ್ಲ. ಅದಾದಮೇಲೆ ನಮ್ಮ ಭಾವ ಅವರು ಬಂದರು. ಅವ್ರು ಬಂದಮೇಲಂತೂ ಬಬ್ಲು ಅವ್ರನ್ನ ತುಂಬ ಹಚ್ಕೊಂಡ್ಬಿಟ್ಲು. ಹೋದರೆ ಬರ್ತಾನೆ ಇಲ್ಲ. ನೋಡಿಬೇಕಂದ್ರೆ ನಮ್ಮ ಅಕ್ಕ ಎಷ್ಟು ಟ್ರೈ ಮಾಡ್ತಿದ್ದಾಳೆ ಅಂದರೆ ಬರ್ತಾನೆ ಇರಲಿಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಅಕ್ಕನ ಹಚ್ಕೊಂಡಿದ್ಲು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ. ಇನ್ನು ಆ ದಿನ ಎಲ್ಲ ಕೆಲಸ ಮುಗಿಸಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಕಜ್ಜಾಯ ಚಕ್ಲಿ ಎಲ್ಲ ಮಾಡ್ತಾಯಿದ್ವಿ. ಬಿಕಾಸ್ ನಿಕ್ಷಾ ಅವರು ಮತ್ತು ಭಾವ ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾಯಿದ್ರು ಅಂತ ಹೇಳಿ ಅವ್ರಿಗೆ ಸ್ನ್ಯಾಕ್ಸ್ಗೆ ಅಂತ ಕೊಟ್ಟು ಕಳ್ಸೋಣ ಅಂತ ನಮ್ಮ ಅಕ್ಕ ಇದನ್ನೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಅದಾದಮೇಲೆ ನಮ್ಮ ದೊಡ್ಡಮ್ಮ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಬಂದಾಗ ನಿಕ್ಷಾ ಇಲ್ಲಿ ನಾನು ಹೈಡ್ ಆಗಿರ್ತೀನಿ, ನೀನು ಹೇಳ್ಬೇಡ ಚಿಕ್ಕಿ, ಅವರು ನನ್ನ ಫೈಂಡ್ ಔಟ್ ಮಾಡಲಿ ಅಂತ ಹೇಳಿದರು. ಸೊ ನೋಡೋಣ ಅವರು ಫೈಂಡ್ ಔಟ್ ಮಾಡ್ತಾರಾ ಇಲ್ವಾ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ನಿನಗೆ ಎಕ್ಸ್ಪೀರಿಯನ್ಸ್ ಆಯ್ತಾ ಅಲ್ಲಿ ಯಾವಾಗಾರು ನೋಡಿರ್ತಾಳೆ ಅಂತ? ಅಡುಗೆ ಮನೆ ಕಬೋರ್ಡ್ ಎಲ್ಲ ಚೆಕ್ ಮಾಡ್ತಾ ಇತ್ತು ನೋಡಮ್ಮ. ಮಂಚದ ಕೆಳಗಡೆ ಇಲ್ಲ. ಪರವಾಗಿಲ್ಲ ನಿಕ್ಷಾ. ಇದೊಂದು ಏನೋ ಏನೋ ಕಾಣಕ್ಕೆ ಹುಡುಕ್ತವ್ರೆ. ಫೈನಲಿ ಇಂಚು ನೋಡಿದ್ರು ಗೊತ್ತಾಗ್ಲಿಲ್ಲ. ಇದು ನೋಡಿ ಇಂದ ತರದು ಹಿಂಗಿಟ್ಕೊಡ್ರಿ ಹಿಂಗೆ ಸಮಯ ಹಿಂಗಿಟ್ಕೊಡ್ರಿ ಹಿಂಗೆ ನೋಡ್ರಿ. ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಭಗವಾನೇ ಭಗವತಿಯೇ ಭಗವತಿಯೇ ಭಗವಾನೇ ದೇವಿಯೇ ದೇವಿ ಪಾದ ಸ್ವಾಮಿ ಪಾದ ಅಯ್ಯಪ್ಪ ಪಾದ ಅಯ್ಯಪ್ಪ ಪಾದ ಸ್ವಾಮಿ ಪಾದ ದೇವಿ ಪಾದ ಅಯ್ಯಪ್ಪ ಪಾದ ದೇವಿ ಪಾದ ಸ್ವಾಮಿ ಪಾದ ಅಯ್ಯಪ್ಪ ಪಾದ ಅಲ್ಲಿ ನೋಡು ದೊಡ್ಡಪ್ಪ ದೊಡ್ಡಪ್ಪ ಅಲ್ಲಿ ಅಲ್ಲಿ. ನೋಡಿದ್ರಲ್ಲ ಆ ದಿನ ಏನೆಲ್ಲ ಆಯಿತು. ನಾವು ಕೂಡ ನಿಕ್ಷಾ ಮತ್ತು ಭಾವನ ಕಳಿಸ್ಕೊಟ್ವಿ, ಅವರು ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಲಿ ಅಂತ. ಇನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಲವ್ ಯು.